96 ವರ್ಷದ ತಾಯಿಯ ಕೊನೆಯ ಆಸೆ. ಆದರೆ ಆ ಆಸೆ ನೆರವೇರಲೇ ಇಲ್ಲ. ಮೈಸೂರಿನ ನಂಜನಗೂಡು ತಾಲೂಕಿನ ರಾಂಪುರ ಗ್ರಾಮ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ವರ್ಷಗಳ ಹಿಂದೆ ತುಂಬ ಸಂತೋಷದಿಂದ ಬದುಕುತ್ತಿದ್ದ ಒಂದು ಕುಟುಂಬ. ಆ ಮನೆಯ ಅಂಗಳದಲ್ಲಿ ಮಕ್ಕಳ ಆಟ, ಹಬ್ಬಗಳ ಸಂಭ್ರಮ, ಕುಟುಂಬದ ನಗು ಎಲ್ಲವೂ ತುಂಬಿಕೊಂಡಿದ್ದವು. ಆ ಮನೆಯ ಗೃಹಿಣಿ ಪಾರ್ವತಮ್ಮ ತಮ್ಮ ಗಂಡನ ಜೊತೆ ಆ ಮನೆಯಲ್ಲಿ ಜೀವನ ಕಟ್ಟಿಕೊಂಡವರು. ಮಕ್ಕಳನ್ನು ಸಾಕಿ ಬೆಳೆಸಿದವರು. ಎಂಟು ಮಕ್ಕಳಿಗೆ ತಾಯಿಯಾದವರು. 4 ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು. ಇಡೀ ಕುಟುಂಬವೇ ಒಮ್ಮೆ ಈ ಮನೆಯಲ್ಲಿ ಸೇರಿ ಬದುಕುತ್ತಿತ್ತು. ಆದರೆ ಕಾಲ ಬದಲಾಯಿತು. ಮಕ್ಕಳು ದೊಡ್ಡವರಾದರು. ತಮ್ಮ ತಮ್ಮ ಬದುಕಿನ ಕಡೆ ಹೋದರು. ಮನೆಗಳು ಬದಲಾಗಿದವು. ಸಂಬಂಧಗಳು ನಿಧಾನವಾಗಿ ದೂರವಾಗತೊಡಗಿದವು. ಆದರೆ ಪಾರ್ವತಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಮಾತ್ರ ಕೊನೆಯವರೆಗೂ ಉಳಿದುಕೊಂಡಿತ್ತು. ನಾನು ಹುಟ್ಟಿದ ಮನೆ, ನಾನು ಬದುಕಿದ ಮನೆ, ನನ್ನ ಗಂಡ ಕೊನೆಯುಸಿರೆಳೆದ ಮನೆ, ಅಲ್ಲಿ ನಾನು ಕೊನೆಯ ದಿನಗಳನ್ನು ಕಳೆಯಬೇಕು ಎಂದು. 96 ವರ್ಷದ ಆ ವೃದ್ಧ ತಾಯಿ ಇತ್ತೀಚೆಗೆ ತಮ್ಮ ಮಗ ಮುತ್ತುರಾಜ್ ಮನೆಯಲ್ಲಿಯೇ ಇದ್ದರು. ವಯಸ್ಸು ತುಂಬ ಆಗಿತ್ತು. ದೇಹ ದುರ್ಬಲವಾಗಿತ್ತು. ಆದರೆ ಮನಸ್ಸು ಮಾತ್ರ ಇನ್ನೂ ಹಳೆಯ ನೆನಪುಗಳಲ್ಲಿ ತಿರುಗುತ್ತಿತ್ತು. ಪ್ರತಿದಿನವೂ ಹಳೆಯ ಮನೆಯ ಬಗ್ಗೆ ಮಾತನಾಡುತ್ತಿದ್ದರು. ಒಮ್ಮೆ ನನ್ನ ಮನೆ ನೋಡಬೇಕು, ಅಲ್ಲಿ 2 ದಿನ ಇದ್ದರೆ ಸಾಕು ಎಂದು ಮಕ್ಕಳಿಗೆ ಹೇಳುತ್ತಿದ್ದರು. ಅವರಿಗೆ ಆ ಮನೆ ಅಷ್ಟೇನು ಸಾಮಾನ್ಯ ಮನೆ ಅಲ್ಲ. ಅದು ಅವರ ಬದುಕಿನ ನೆನಪು, ಅವರ ಗಂಡನ ನೆನಪು, ತಮ್ಮ ಯೌವನ ಕಳೆದ ಜಾಗ, ಮಕ್ಕಳನ್ನು ಬೆಳೆಸಿದ ಜಾಗ, ಕುಟುಂಬ ಕಟ್ಟಿದ ಜಾಗ. ಒಂದು ದಿನ ಪಾರ್ವತಮ್ಮ ತಮ್ಮ ಮಕ್ಕಳ ಜೊತೆ ರಾಂಪುರ ಗ್ರಾಮದ ಆ ಹಳೆಯ ಮನೆಯ ಕಡೆಗೆ ಹೊರಟರು. ಮನಸ್ಸಿನಲ್ಲಿ ಒಂದು ನಿರೀಕ್ಷೆ. ಈಗಾದರೂ ನನ್ನನ್ನು ಒಳಗೆ ಬಿಡ್ತಾರಾ, ನಾನು ಮನೆಯೊಳಗೆ ಹೋಗಿ ಒಮ್ಮೆ ನೋಡ್ತೀನಿ ಅನ್ನೋ ಒಂದು ಭಾವನೆ. ಆದರೆ ಅಲ್ಲಿ ನಡೆದಿದ್ದು ತುಂಬ ನೋವಿನ ಸಂಗತಿ. ಆ ಮನೆಯಲ್ಲಿ ಈಗ ಅವರ ಮಗಳು ಉಮಾ ವಾಸಿಸುತ್ತಿದ್ದರು. ಪಾರ್ವತಮ್ಮ ಮನೆಗೆ ಬಂದಾಗ ಮನೆಯ ಬಾಗಿಲ ಬಳಿ ನಿಂತುಕೊಂಡೇ ಮಾತನಾಡಬೇಕಾಯಿತು. ತಾಯಿಯನ್ನು ಒಳಗೆ ಬರಲು ಅವಕಾಶ ನೀಡಲಿಲ್ಲ ಎನ್ನಲಾಗಿದೆ. ಮನೆಯೊಳಗೆ ಬರಬೇಡಿ ಎಂದು ಹೇಳಿ ಹೊರಗಿನಿಂದಲೇ ಮಾತಾಡಿ ಬಳಿಕ ಬಾಗಿಲಿಗೆ ಬೀಗ ಹಾಕಿ ಹೊರಟೇ ಹೋದರು. 96 ವರ್ಷದ ತಾಯಿ ತನ್ನದೇ ಮನೆಯಲ್ಲಿ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಆ ಕ್ಷಣ ಪಾರ್ವತಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು. ವರ್ಷಗಳ ಕಾಲ ಬದುಕಿದ ಮನೆ ಮುಂದೆ ನಿಂತು ಒಳಗೆ ಹೋಗಲಾರದ ಸ್ಥಿತಿ. ಅದನ್ನು ಊಹಿಸಿದರೂ ಕಣ್ಣೀರು ಬರುತ್ತದೆ. ಆದರೆ ಪಾರ್ವತಮ್ಮ ಅಲ್ಲಿಂದ ಹೋಗಲಿಲ್ಲ. ನಾನು ಇಲ್ಲೇ ಇರ್ತೇನೆ ಎಂದು ಮನೆಯ ಬಾಗಿಲ ಮುಂದೆ ಕುಳಿತರು. ಆ ಮನೆ ಬಾಗಿಲು ನೋಡುತ್ತಾ ಹಳೆಯ ನೆನಪುಗಳಲ್ಲಿ ಮುಳುಗಿದರು. ಕೆಲ ಸಮಯ ಮಕ್ಕಳು ಜೊತೆಗಿದ್ದರು. ಗ್ರಾಮದ ಜನರು ಈ ಘಟನೆ ನೋಡಿ ಬೇಸರಪಟ್ಟರು. 1 ದಿನ 2 ದಿನ ವೃದ್ಧ ದೇಹಕ್ಕೆ ಅಷ್ಟು ಶಕ್ತಿ ಇರಲಿಲ್ಲ. ಬಿಸಿಲು, ಸುಸ್ತು, ನೋವು, ಮನಸ್ಸಿನ ಬೇಸರ ಎಲ್ಲವೂ ಸೇರಿ ಪಾರ್ವತಮ್ಮ ತುಂಬ ನಿತ್ರಾಣಗೊಂಡರು. ಆದರೂ ಕೊನೆಯವರೆಗೂ ಅವರು ಮನೆ ಬಿಟ್ಟು ಹೋಗಲಿಲ್ಲ. ಬಹುಶಃ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಶೆ ಇರಬಹುದು, ಒಮ್ಮೆ ಬಾಗಿಲು ತೆಗೆಯಬಹುದು, ನಾನು ಒಳಗೆ ಹೋಗಬಹುದು ಎಂದು. ಆದರೆ ಬಾಗಿಲು ತೆರೆಯಲಿಲ್ಲ. 2 ದಿನಗಳ ನಂತರ ಮನೆಯ ಬಾಗಿಲ ಬಳಿಯೇ ಪಾರ್ವತಮ್ಮ ಕೊನೆಯುಸಿರೆಳೆದಳು. ತಮ್ಮ ಗಂಡನ ಜೊತೆ ಬದುಕಿದ ಮನೆಯ ಮುಂದೆ, ತಮ್ಮ ಜೀವನದ ನೆನಪುಗಳಿದ್ದ ಮನೆಯ ಮುಂದೆ 96 ವರ್ಷದ ತಾಯಿ ಪ್ರಾಣ ಬಿಟ್ಟಿದ್ದರು. ಈ ಘಟನೆ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ಗ್ರಾಮದ ಜನರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾವ ಹೆತ್ತ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರದು ಎಂದು ಕಣ್ಣೀರು ಹಾಕಿದ್ದಾರೆ. ಇದೀಗ ಕುಟುಂಬದ ಒಳಗಿನ ಆಸ್ತಿ ವಿಚಾರವು ಒಂದು ದೊಡ್ಡ ಚರ್ಚೆಯಾಗಿದೆ. ಪಾರ್ವತಮ್ಮನ ಪಿಂಚಣಿ ಬರುತ್ತದೆ ಎಂದು ಹೇಳಿ ಆಸ್ತಿ ಪತ್ರಗಳಿಗೆ ಸಹಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿಬರುತ್ತಿದೆ. ಆಸ್ತಿಯ ಕಾರಣದಿಂದ ಕುಟುಂಬದವರು ದೂರಾದರು ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಒಮ್ಮೆ ಒಟ್ಟಾಗಿ ಬದುಕಿದ ಕುಟುಂಬ ಕೊನೆಯಲ್ಲಿ ಆಸ್ತಿಗಾಗಿ ಒಡೆದು ಹೋಯಿತು ಎಂದು ಜನರು ಬೇಸರ ಪಡುತ್ತಿದ್ದಾರೆ. ಈ ಕಥೆಯಲ್ಲಿ ಹೆಚ್ಚು ನೋವು ಕೊಡುವ ಸಂಗತಿ ಏನು ಗೊತ್ತಾ? 96 ವರ್ಷದ ತಾಯಿ ದೊಡ್ಡ ಆಸೆ ಕೇಳಲಿಲ್ಲ. ಅವರಿಗೆ ಹಣ ಬೇಡ, ಆಸ್ತಿ ಬೇಡ, ಸೌಕರ್ಯ ಬೇಡ. ತಾನು ಬದುಕಿದ ಮನೆಯಲ್ಲಿ ತನ್ನ ಗಂಡನ ನೆನಪಿನ ಜೊತೆ ಕೊನೆಯ ದಿನ ಕಳೆಯಬೇಕು ಅನ್ನೋ ಒಂದು ಚಿಕ್ಕ ಆಸೆ ಮಾತ್ರ ಇತ್ತು. ಆ ಆಸೆಯೂ ನೆರವೇರಲಿಲ್ಲ. ಇಂದು ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವರ ಮನಸ್ಸು ತಟ್ಟಿದೆ. ಹಲವರು ತಮ್ಮ ತಾಯಿ ತಂದೆಯನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನೋ ಒಂದು ಮಾತು ಆಡ್ತಿದ್ದಾರೆ. ಏಕೆಂದರೆ ಬದುಕಿನಲ್ಲಿ ಕೊನೆಯ ಹಂತದಲ್ಲಿ ಹಿರಿಯರಿಗೆ ಬೇಕಾಗಿರುವುದು ದೊಡ್ಡ ಸೌಕರ್ಯ ಅಲ್ಲ, ತಮ್ಮವರ ಪ್ರೀತಿ, ಗೌರವ ಮತ್ತು ಸ್ವಲ್ಪ ಮಮತೆ ಮಾತ್ರ. ತಾಯಿ ತಂದೆ ಮಕ್ಕಳನ್ನು ಬೆಳೆಸೋಕೆ ತಮ್ಮ ಜೀವನವೇ ತ್ಯಾಗ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಅದೇ ತಾಯಿ ತಂದೆ ವಯಸ್ಸಾದ ಮೇಲೆ ಒಂಟಿ ಆಗ್ತಾರೆ. ಈ ಘಟನೆ ಕೂಡ ಅದೇ ಪ್ರಶ್ನೆ ಕೇಳುತ್ತಿದೆ. ಮಾನವ ಸಂಬಂಧಗಳಿಗಿಂತ ಆಸ್ತಿ ದೊಡ್ಡದಾಯ್ತಾ? 96 ವರ್ಷದ ಪಾರ್ವತಮ್ಮ ಈಗ ಇಲ್ಲ. ಆದರೆ ಅವರ ಕೊನೆಯ ಆಸೆ, ಅವರ ನೋವು, ಅವರ ಮನೆಯ ಮುಂದೆ ಕಳೆದ ಕೊನೆಯ ಕ್ಷಣಗಳು ಇವು ಈಗ ಇಡೀ ಜನರ ಮನಸ್ಸನ್ನು ಕಾಡುತ್ತಿವೆ. ಒಬ್ಬ ತಾಯಿಯ ಕೊನೆಯ ದಿನಗಳು ಇಷ್ಟೊಂದು ನೋವಿನಲ್ಲಿ ಮುಗಿಬಾರ್ದಿತ್ತು.
ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇಂದು ಸಮಾಜಕ್ಕೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.